Hello students, welcome to my YouTube channel. In this video, we are going to solve a problem on a transaction value for BCom 6th semester for GST. Okay, let us start. The selling price, let us start. The selling price of product sold to Delhi from a dealer of Belgavi of rupees 1,77,000, which including 18% of GST. The above selling price is not included in the following: A. Normal secondary packaging cost 6,000, durable and returnable packaging cost 8,000, freight 4,000, cost of special packaging rupees 10,000, insurance charges rupees 14,000, trade discount is rupees 20,000. From the above information, you have to calculate the computation of transaction value, compute transaction value, B. Amount of GST payable, and C. Comment on above. So this type question will be appeared in your examination for case study 11th one. Okay, section D ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಕೇಸ್ ಸ್ಟಡಿಯಲ್ಲಿ ಈ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಏನು ಕಂಡುಹಿಡಿ ಅಂತ ಹೇಳ್ತಾರೆ ನಿಮಗೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅನ್ನ ಕಂಡುಹಿಡಿಯಿರಿ, ಮತ್ತೆ ಅಮೌಂಟ್ ಆಫ್ GST ಪೇಯಬಲ್ ಎಷ್ಟಿದೆ ಅನ್ನೋದನ್ನ ಕಂಡುಹಿಡಿಯಿರಿ, ಮತ್ತೆ GST ಅನ್ನು ಏನು ಮಾಡ್ರಿ ಅಂತಂದ್ರೆ ಕಮೆಂಟ್ ಮಾಡ್ರಿ ಅಂತ ಕೇಳ್ತಾರೆ. So in this problem, before going to the calculation of a transaction value, so transaction value ಅನ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚಿತವಾಗಿ, so in case of a calculation of a transaction value, so let us start for the preparation of a transaction value. Here computation of a transaction value. The first one, particulars, inner column amount and outer column amount. So first one is selling price of product including of GST or contract value or list price. ಸೊ ಲಿಸ್ಟ್ ಪ್ರೈಸ್ ಆದರೂ ಕೊಡ್ಬೋದು, ಕಾಂಟ್ರಾಕ್ಟ್ ವ್ಯಾಲ್ಯೂ ಆದರೂ ಕೊಡ್ಬೋದು, ಅಥವಾ ಸೆಲ್ಲಿಂಗ್ ಪ್ರೈಸ್ ಆದರೂ ಕೊಡ್ಬೋದು. ಯಾವ್ದು ಕೊಟ್ಟಿರ್ತಾರಲ್ಲ ಕ್ವಶನಲ್ಲಿ, ದಟ್ ಯು ಹ್ಯಾವ್ ಟು ಟೇಕ್ ಆರ್ ಕನ್ಸಿಡರೇಷನ್ ಫಾರ್ ದ ಕ್ಯಾಲ್ಕುಲೇಷನ್. ಓಕೆ, ದ ಸೆಲ್ಲಿಂಗ್ ಪ್ರೈಸ್ ಆಫ್ ಗೂಡ್ಸ್ ಪ್ರಾಡಕ್ಟ್ ಇನ್ಕ್ಲೂಡಿಂಗ್ GST ಆಫ್ rupees 1,77,000 ವಿಚ್ ಇನ್ಕ್ಲೂಡ್ಸ್ ದ GST ಆಫ್ rupees 18%. ಏನಾಗಿದೆ ಅಂತಂದರೆ ಆ 1,77,000 ಏನಿದೆಯಲ್ಲ ಅದರಲ್ಲಿ GST ಇನ್ಕ್ಲೂಡ್ ಆಗಿದೆ ಅಂತಿದೆ. ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂವನ್ನು ಕಂಡು ಹಿಡಿಬೇಕಾದ್ರೆ ನಾವೇನು ಮಾಡಬೇಕು ಅಂತಂದರೆ GST ಏನು ಇನ್ಕ್ಲೂಡ್ ಇರುತ್ತಲ್ಲ ಅದನ್ನು ತೆಗಿಬೇಕಾಗುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ಲೆಸ್ GST at 18% on 1,77,000 is rupees 27,000. So remaining 1,50,000 is the selling price exclusive of GST. ಸೊ GST ಅನ್ನು ಹೊರತುಪಡಿಸಿ ಎಷ್ಟಿದೆ ಅಂತಂದರೆ ಸೆಲ್ಲಿಂಗ್ ಪ್ರೈಸ್ ನಮ್ಮಲ್ಲಿ 1,50,000 ಇದೆ. ಸೊ ಆನ್ ದ್ಯಾಟ್ ವಿ ಹ್ಯಾವ್ ಟು ಆ್ಯಡ್ some inclusion in a transaction value, section 15 subsection 2. okay, inclusion in transaction value section 15 subsection 2. ಯಾವುದು ಆ್ಯಡ್ ಮಾಡಬೇಕಾಗಿದೆಯಲ್ಲ, ಯಾವುದು ಇದರಲ್ಲಿ ಇನ್ಕ್ಲೂಡ್ ಇಲ್ಲ ಅಂತೇಳಿ ಕ್ವಶನಲ್ಲಿ ಕೊಟ್ಟಿರ್ತಾರಲ್ಲ, ಸೊ ದ ರಿಮೈನಿಂಗ್ ಇನ್ ದ ಬಿಲೋ ಇನ್ಫಾರ್ಮೇಷನ್ ವಿಚ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಬೋ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟರೆ ಅಂತಂದರೆ ಅವುಗಳನ್ನು ಏನು ಮಾಡೋದು ಅಂತಂದರೆ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ದ ಫಸ್ಟ್ ಒನ್ ದೇ ಹ್ಯಾವ್ ಗಿವನ್ ದಟ್ ದ ನಾರ್ಮಲ್ ಸೆಕೆಂಡರಿ ಪ್ಯಾಕೇಜಿಂಗ್ ಕಾಸ್ಟ್ ಆಫ್ rupees 6,000, ಫ್ರೈಟ್ 4,000, ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕೇಜಿಂಗ್ ಆಫ್ rupees 10,000, and last one insurance charges is rupees 1,400. total outer column 21,400. so add out of 1,50,000, the total amount will be 1,71,400. next, less exclusion to transaction value section 15 subsection 3. there is one amount is there, that is discount allowed of rupees 20,000. ಕ್ವಶನ್ ಅಲ್ಲಿ ಏನು ಮಾಡಿದ್ದಾರೆ ಅಂತ ಡೈರೆಕ್ಟ್ ಆಗಿ ಡಿಸ್ಕೌಂಟ್ ಅಲೌಡ್ 20,000 ಅಂತ ಕೊಟ್ಟಿದ್ದಾರೆ. ಆದರೆ ಏನು ಮಾಡ್ಬೋದು ಅಂತಂದ್ರೆ ಕೆಲವೊಂದು ಸರ್ತಿ ಡಿಸ್ಕೌಂಟ್ ಅಲೌಡ್ ಆಟ್ 15%, 20%, 10% ಆ ರೀತಿನೂ ಕೊಡ್ಬೋದು. ಆವಾಗ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಬಂದಿರುತ್ತಲ್ಲ ಅಮೌಂಟು, ಅದರ ಮೇಲೆ ಏನು ಮಾಡಬೇಕು ಅಂತಂದರೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿರ್ತಾರಲ್ಲ ದಟ್ ಯು ಹ್ಯಾವ್ ಟು ಕನ್ಸಿಡರ್. ಓಕೆ, ಡಿಸ್ಕೌಂಟ್ ಅಲೌಡ್ ದಟ್ ಈಸ್ ಡೈರೆಕ್ಟ್ here the 20,000. the remaining balance is 1,51,400 is transaction value. 1,51,400 ಏನಿದೆ ಅಲ್ಲ ಅದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ನಾವು ಫಸ್ಟ್ ಒನ್ ಕಂಡು ಹಿಡಿದ್ವಿ. ಆದರೆ ಇಲ್ಲಿ ಏನು ಅಂತಂದ್ರೆ ಒಂದು ಸಿಂಪಲ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್ ದಟ್ ಒನ್,
ಇನ್ ಕೇಸ್ ಆಫ್ ಸೆಕ್ಷನ್ 15 ಸಬ್ಸೆಕ್ಷನ್ 3 ಅಲ್ಲಿ ಏನು ಅಂತಂದರೆ 2 ಐಟಮ್ ಬರ್ತವೆ. ಒಂದು ಯಾವುದು ಅಂತಂದರೆ ಒಂದು ಕೊಟ್ಟಿರ್ತಕ್ಕಂತಹ ಡಿಸ್ಕೌಂಟ್ ಗಿವನ್ ಆನ್ ಬಿಫೋರ್ ದ ಸಪ್ಲೈ. ಸೆಕೆಂಡ್ ಒನ್ ಈಸ್ ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕೇಜಿಂಗ್ ಇಫ್ ಇನ್ಕ್ಲೂಡಿಂಗ್ ಇನ್ ಸೆಲ್ಲಿಂಗ್ ಪ್ರೈಸ್. ಇವೆರಡು ಐಟಮನ್ನು ಏನು ಅಂತಂದರೆ ನಾವು ಲೆಸ್ ಮಾಡಬೇಕಾಗಿರುತ್ತೆ, ಬಾಕಿ ಉಳಿದಿದ್ದನ್ನು ಏನು ಅಂತಂದರೆ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅವೆರಡನ್ನು ಮಾತ್ರ ಐಟಮ್ಸನ್ನು ಏನು ಮಾಡಿರಿ ಅಂತ ನೆನ್ಪಿಟ್ಕೊಡ್ರಿ, ಬಾಕಿ ಎಲ್ಲವೂ ಏನು ಮಾಡೋದಿರುತ್ತೆ ಅಂತಂದರೆ ಆ್ಯಡ್ ಮಾಡೋದಿರುತ್ತೆ. ಸೊ ಈಗ ಏನು ಮಾಡಿದ್ವಿ ಅಂತಂದರೆ ನಾವು ಫಸ್ಟ್ ಒನ್ನನ್ನು ಫೈಂಡ್ ಔಟ್ ಮಾಡಿದ್ವಿ. ಸೆಕೆಂಡ್ ಏನು ಕೇಳಿದ್ದಾರೆ ಅಂತಂದರೆ ನಮಗೆ ಕಾಂಪ್ಯೂಟೇಷನ್ ಆಫ್ GST ಪೇಯಬಲ್. GST ಪೇಯಬಲ್ ಅನ್ನು ಏನು ಮಾಡಿರಿ ಅಂತಂದರೆ ಕಾಂಪ್ಯೂಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ವಿ ಹ್ಯಾವ್ ಆಲ್ರೆಡಿ ಫೈಂಡ್ ಔಟ್ ದ ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಆರ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ದಟ್ ಈಸ್ 1,51,400. ಸೊ the GST payable is rupees 18%. So 18% ನಮಗೆ ಮೇಲೆ ಕೊಟ್ಟಿದ್ದಾರೆ. ಔಟ್ ಆಫ್ 18% CGST and SGST is 9% and 9%. Okay, 9% on 1,51,400, 9% on 1,51,400, that is 13,626. Total GST payable is that is 27,252. ಟೋಟಲ್ ಎಷ್ಟು ಅಂತಂದರೆ 27,252 ಇದೆ. ಏನಿದೆಯಲ್ಲ ಅದು ನಾವು GST ಪೇ ಮಾಡಬೇಕಾಗಿರೋ ಅಮೌಂಟು ಒಂದು. ಅದರಲ್ಲಿ ಎರಡು ಯಾವುದು ಅಂತಂದರೆ CGST ಒಂದು, SGST ಒಂದು ಇರುತ್ತೆ. ಸೊ ಲಾಸ್ಟ್ ಒನ್ ಏನು ಕೇಳಿದ್ದಾರೆ ಅಂತಂದರೆ ಕಮೆಂಟ್ ಆನ್ IGST ಅಂತೇಳಿ ಏನು ಮಾಡಿದ್ದಾರೆ ಅಂತಂದರೆ, ಸೊ ಲಾಸ್ಟ್ ಒನ್ ದಟ್ ಈಸ್ ಕಮೆಂಟ್ ಆನ್ ದ ಅಬೋವ್ ಇನ್ ಕೇಸ್ ಆಫ್ ಇಂಟಿಗ್ರೇಟೆಡ್ ಗುಡ್ ಸರ್ವಿಸ್ ಟ್ಯಾಕ್ಸ್ ಅಲ್ಲಿ ಏನು ಮಾಡಿರಿ ಅಂತ ಕಮೆಂಟ್ ಮಾಡಿರಿ ಅಂತ ಹೇಳಿ. ದಟ್ ಈಸ್ ಇನ್ ಕೇಸ್ ಆಫ್ ಇಂಟಿಗ್ರೇಟೆಡ್ ಗುಡ್ ಸರ್ವಿಸ್ tax refers to the tax charged under the IGST Act 2017 on interstate supply of goods and services are both. ಏನು ಅಂತಂದರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬೋತ್ ಅಲ್ಲಿ ಸಪ್ಲೈ ಮತ್ತು ಟ್ರೇಡ್ ಆಗಿದ್ದರೆ ಆವಾಗ ಏನಾಗುತ್ತೆ ಅಂತಂದರೆ IGST ಅಪ್ಲಿಕೇಬಲ್ ಆಗುತ್ತೆ. IGST ವಿಲ್ ಬಿ ಕಲೆಕ್ಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಓಕೆ, IGSTಯನ್ನು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಕಲೆಕ್ಟ್ ಮಾಡ್ತಾರೆ. ಸೊ ಇನ್ ದಿಸ್ ಪ್ರಾಬ್ಲಮ್ ವಿ ಕ್ಯಾಲ್ಕುಲೇಟೆಡ್ that is the transaction value and the amount of tax GST payable. then last one is integrated goods service tax. ಇದನ್ನು ಏನು ಮಾಡಿದ್ದೀವಿ ಅಂತ ನಾವು ಕ್ಯಾಲ್ಕುಲೇಷನನ್ನು ಮಾಡಿದ್ವಿ. ಸೊ ಇನ್ ಕೇಸ್ ಆಫ್ 2018 ಕೇಸ್ ಸ್ಟಡಿಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸೇಮ್ ಕ್ವಶನ್ ಇದೆ. ಆದರೆ ಏನು ಅಂತಂದರೆ ಇಲ್ಲಿ ಏನು ಸೆಲ್ಲಿಂಗ್ ಪ್ರೈಸ್ ಇದೆಯಲ್ಲ, ಇಲ್ಲಿ ಇದ್ರ ಬದಲು ಏನಿದೆ ಅಂತಂದರೆ 1,50,000 ಇದೆ. ಸೊ ಅಷ್ಟೇನೇನು ಅಂತಂದರೆ ಸೇಮ್ ಕ್ವಶನ್ಸ್ ಬರುತ್ತೆ. ಆದರೆ ಏನು ಅಂತಂದರೆ ಇನ್ ಕೇಸ್ ಒಂದು ಸ್ವಲ್ಪ ಅಮೌಂಟ್ ಏನಾಗಿರ್ಬೋದು ಅಂತಂದರೆ ಚೇಂಜ್ ಆಗಿರುತ್ತೆ. ಸೊ ಓಕೆ, ಅದಕ್ಕೋಸ್ಕರ ಏನು ಮಾಡಿರಿ ಅಂತಂದರೆ ನೋಡ್ಕೊಡ್ರಿ, ಅಮೌಂಟ್ ಅಷ್ಟು ಮಾತ್ರ ಚೇಂಜ್. ಏನು ಅಂತಂದರೆ ಫಾರ್ಮೆಟ್ ಎಲ್ಲವೂ ಸೇಮ್ ಇರುತ್ತೆ. ಏನು ಫಸ್ಟ್ ಒನ್ ಈಸ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿರ್ತಾರೆ ಅಥವಾ ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿರ್ತಾರೆ ಅಥವಾ ಲಿಸ್ಟ್ ಪ್ರೈಸ್ ಕೊಟ್ಟಿರ್ತಾರೆ, ಅವುಗಳನ್ನು ಏನು ಮಾಡೋದು ಅಂತಂದರೆ ನಾವು ಡೈರೆಕ್ಟಾಗಿ ತೊಗೊಳ್ಳೋದು. ಆಮೇಲೆ ಲೆಸ್ GST ಇನ್ಕ್ಲೂಡ್ ಅಂತ ಕೊಟ್ಟಿದ್ರೆ ಮಾತ್ರ ಅಲ್ಲಿ ಏನು ಮಾಡೋದು, ಎಷ್ಟು ಪರ್ಸೆಂಟ್ ಇರುತ್ತಲ್ಲ ಔಟ್ ಆಫ್ ಅಷ್ಟಕ್ಕೆ ಏನು ಮಾಡೋದು ಅಂತಂದರೆ ಲೆಸ್ ಮಾಡೋದು. ಕೊಡಲಿಲ್ಲ ಅಂತಂದರೆ ತೊಗೊಳ್ಬೇಡ್ರಿ. ಆಮೇಲೆ ಅದಕ್ಕೆ ಏನು ಮಾಡೋದು ಅಂತಂದರೆ ಇನ್ಕ್ಲೂಷನ್ ಇನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಟ್ರಾನ್ಸಾಕ್ಷನ್ ವ್ಯಾಲ್ಯೂವಲ್ಲಿ ಯಾವ್ದ್ಯಾವುದು ಆ್ಯಡ್ ಮಾಡಬೇಕಲ್ಲ. ಸೊ ಎರಡು ಏನು ಹೇಳಿದ್ನಲ್ಲ ಅವೆರಡು ಬಿಟ್ಟು ಉಳಿದಿದ್ದನ್ನೆಲ್ಲವನ್ನು ಕೊಟ್ಟಿರ್ತಾರಲ್ಲಿ. ದ ಅಮೌಂಟ್ ವಿಚ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಪ್ರೈಸ್ ಅಂತೇಳಿ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಏನು ಅಂತಂದರೆ ದ ಅಬೋವ್ ಸೆಲ್ಲಿಂಗ್ ಪ್ರೈಸ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಫಾಲೋವಿಂಗ್. ಇವೆಲ್ಲವುಗಳು ಇನ್ಕ್ಲೂಡ್ ಆಗಿಲ್ಲ ಅಂತ ಕೊಟ್ಟಿದ್ರು. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತಂದರೆ ಇವೆಲ್ಲವನ್ನು ಆ್ಯಡ್ ಮಾಡಿದ್ದೀವಿ. ಆಮೇಲೆ ಟ್ರೇಡ್ ಡಿಸ್ಕೌಂಟನ್ನು ಲಾಸ್ಟಿಗೆ ಏನು ಮಾಡಿದ್ದೀವಿ ಅಂತಂದರೆ ಲೆಸ್ ಮಾಡಿದ್ದೀವಿ. ನಮಗೇನು ಸಿಗುತ್ತೆ ಅಂತಂದರೆ ಅವಾಗ ವಿ ವಿಲ್ ಗೆಟ್ ಅ transaction value or taxable value. So out of that you have to calculate the taxable or GST payable amount. Here we have calculated already, we have calculated that one 27,572. ಸೊ ಈ ರೀತಿ ಏನು ಅಂತಂದರೆ ಕ್ವಶನ್ಗಳು ನಿಮಗೆ ಬರುತ್ತೆ. 15 ಮಾರ್ಕ್ಸ್ಗೆ ಕ್ವಶನನ್ನು ಕೇಳ್ತಾರೆ. ಐದರ್ ಕೇಸ್ ಸ್ಟಡಿಯಲ್ಲಾದರೂ ಬರ್ಬೋದು ಅಥವಾ ಸೆಕ್ಷನ್ C ಎಲ್ಲಾದರೂ ಬರ್ಬೋದು. ಸೊ ಓಕೆನಾ, ಸ್ವಲ್ಪ ಸಿಮಿಲರ್ ಬರ್ತವೆ. ಸೊ ಅಮೌಂಟ್ ಅಷ್ಟು ಮಾತ್ರ ಬೇರೆ ಬೇರೆ ಇರುತ್ತೆ. ಓಕೆನಾ. So thanks for watching my videos. Please like, share and subscribe. Thank you.